ನರಿ ಕೂಗು ಗಿರಿಗೆ ಮುಟ್ಟಲ್ಲ ಅನ್ನುವಂತಹ ಹೇಳಿಕೆ ಸಂಬಂಧವಾಗಿ ಚಲವಾದಿಗೆ ಕುಮಾರ್ ಬಂಗಾರಪ್ಪ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರು ನರಿ ಯಾರು ಗಿರಿ ನಮಗೆ ಗೊತ್ತಿದೆ. ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಹೇಳಿಕೆ ನೀಡಿರುವಂಥದ್ದು ಟಾಂಗ್ ಕೊಟ್ಟಿದ್ದಾರೆ ನೋಡಿ. ನರಿ ಕೂಗು ಗಿರಿಗೆ ಮುಟ್ಟಲ್ಲ ಅನ್ನುವಂತಹ ಹೇಳಿಕೆ ಸಂಬಂಧವಾಗಿ ಚಲವಾದಿ ಅವರಿಗೆ ಕುಮಾರ್ ಬಂಗಾರಪ್ಪ ಅವರು ತಿರುಗೇಟನ್ನ ನೀಡಿದ್ದಾರೆ. ಯಾರು ನರಿ ಯಾರು ಗಿರಿ ನಮಗೆ ಗೊತ್ತಿದೆ ಹೀಗಂತ ದೆಹಲಿಯಲ್ಲಿ ಕುಮಾರ್ ಬಂಗಾರಪ್ಪ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲಂತ ಹೈಕಮಾಂಡ್ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಇಳಿಬೋದು, ನಾನು ಬೇಕಾದರೂ ಇಳಿಬೋದು ಅಲ್ವಾ? ಆದರೆ ಇಲ್ಲಿ ಅಂಥ ಸಮಸ್ಯೆ ಏನೂ ಇಲ್ಲ. ಇಳಿಸಿ ಏನು ಮಾಡ್ತಾರಂತವರು? ಅವ್ರು ಹತ್ತಕ್ಕಾಗತ್ತಾ? ಆಗೋದಿಲ್ಲ. ಯಾರೋ ಜನ ಬೆಂಬಲ ಇದೆ ಅಂಥವರನ್ನು ಗುರುತಿಸಿ ಹೈಕಮಾಂಡು ಅಧಿಕಾರ ಕೊಡ್ತದೆ. ಇಲ್ಲಂತಂತಂದರೆ ಹೋಗಿ ಇಳಿಸಿ ಇಳಿಸಿ ಅಂದರೆ ಅರೆ ಯಾರಿಗೆ ಹೇಳ್ತೀರಿ? ನರಿ ಕೂಗು ಗಿರಿಗೆ ಮುಟ್ಟ ಹತ್ತಕ್ಕಂತ ಶಕ್ತಿ ನಮ್ಗೆಲ್ಲರಿಗೂ ಇದೆ ಅನ್ನೋದಾದ್ರೆ ಮೇಲ್ ವರಿಷ್ಠರು ಕೂತಿದ್ದಾರೆ ಗಿರಿನಲ್ಲಿ, ಅವ್ರನ್ನ ಹೋಗ್ಬಿಟ್ಟು ಕಂಡು ಬರೋಷ್ಟು ಶಕ್ತಿ ನಮಗಿದೆ, ನಾವು ಹೋಗ್ಬಿಡ್ತೀವಿ. ಯಾರು ನರಿನೋ ಯಾರು ಇದು ಗೊತ್ತಿಲ್ಲ, ಗಿರಿ ಅಂತೂ ನಮ್ಗೆ ಗೊತ್ತಿದೆ. ಹಾಗಾಗಿ ಡೆಲ್ಲಿ ಅನ್ನೋದು ಒಂದು ವರಿಷ್ಠರ ಅಗ್ರಮಾನ್ಯ ಸ್ಥಾನ ಇದೆ, ಅದಕ್ಕೆ ಬಂದಿದ್ದೀವಿ ಅಂತ ನಾವು ಗಿರಿ ಹತ್ತಕ್ಕೆ. ಐ ಥಿಂಕ್ ನೀವು ವ್ಯಾಖ್ಯಾನವನ್ನ ಯಾವ ರೀತಿನಲ್ಲಾದ್ರೂ ಮಾಡ್ಕೊಳ್ಳಿ, ನಮ್ಮ ಆರ್ಗನೈಸೇಷನ್ ಮ್ಯಾಟ್ರು ಆಂತರಿಕವಾಗಿರ್ತಾರಂತ ಪ್ರಜಾಪ್ರಭುತ್ವ ಬಿಜೆಪಿ ನಂಬಿದೆ, ನಾವು ನಂಬಿದೀವಿ, ವಿಲ್ ಗೋ ಬೈ ಇಟ್. ಗಿರಿ ಇದೇ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಈಗ ಕಾಂಗ್ರೆಸ್ನಲ್ಲೂ ಕೂಡ ನಾಯಕತ್ವದ ಬದಲಾವಣೆ ವಿಚಾರವಾಗಿ ಬಹಳಷ್ಟು ಜಟಾಪಟಿ ಆಗ್ತದೆ. ಈ ಕಡೆ ನೋಡಿದ್ರು ಬಿಜೆಪಿ ಕೂಡ ಎಲ್ಲೋ ಒಂದು ಕಡೆ ತಣ್ಣಗಾಕಿದ್ರು ಇಷ್ಟು ದಿನ. ಈಗ ಮತ್ತೆ ಗರಿಗೆ ಎದುರುತ್ತಾ ಇರುವಂಥದ್ದು ನಾಯಕತ್ವ ಬದಲಾವಣೆ ಸಂಬಂಧವಾಗಿ ಯಾರನ್ನೆಲ್ಲ ಭೇಟಿ ಆಗಲಿದ್ದಾರೆ ಹೈಕಮಾಂಡ್ನ ನಾಯಕರನ್ನ, ಜೊತೆಗೆ ಸಮಯ ಕೂಡ ನಿಗದಿಯಾಗಿದೆಯಾ ಭೇಟಿ ಆಗಲಿಕ್ಕೆ? ಏನಿದೆ ಕಂಪ್ಲೀಟ್ ಆದಂತಹ ಮಾಹಿತಿ? ಈಗ ಯಾರೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಅಲ್ಲಿ, ಯಾರ ಜೊತೆ ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ? ಕಂಪ್ಲೀಟ್ ಮಾಹಿತಿ ಕೊಡೋದಾದ್ರೆ. ಕುಸುಮ, ಪ್ರಮುಖವಾಗಿ ಹೇಗೆ ಕಾಂಗ್ರೆಸ್ನಲ್ಲಿ ಈಗಾಗಲೇ ನಾಯಕತ್ವದ ಬಗ್ಗೆ ಸಾಕಷ್ಟು ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ, ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಮತ್ತೆ ಪುನರಾರಂಭವಾಗಿದೆ. ಈ ಹಿಂದೆಯೂ ಕೂಡ ಕಳೆದ 1.5 ವರ್ಷಗಳಿಂದಲೂ ಕೂಡ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ವಿರುದ್ಧ, ಯಡಿಯೂರಪ್ಪ ಕುಟುಂಬ ವಿರುದ್ಧ ಹರಿಯದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಮತ್ತೆ ಇದೀಗ ಆಕ್ಟಿವ್ ಆದಂತೆ ಕಾಣ್ತಾ ಇದೆ. ಜೊತೆಗೆ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು ಕೂಡ ಉಳಿದಂತ ಎಲ್ಲ ನಾಯಕರುಗಳಿಂದ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಅವರ ನೇತೃತ್ವದಲ್ಲಿ ಇದೀಗ ಕುಮಾರ್ ಬಂಗಾರಪ್ಪ, ಎನ್.ಆರ್. ಸಂತೋಷ್, ಶ್ರೀಮಂತ್ ಪಾಟೀಲ್, ಹೀಗೆ ಜಿ.ಎಂ. ಸಿದ್ದೇಶ್ವರ, ಹಲವು ಬಿಜೆಪಿಯ ನಾಯಕರುಗಳು, ಮಾಜಿ ಸಚಿವರು, ಕೆಲವೊಂದಿಷ್ಟು ಶಾಸಕರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಇದೀಗ ಬಿ.ಪಿ. ಹರೀಶ್, ಹೀಗೆ ಹಲವು ಜನ ನಾಯಕರೆಲ್ಲರೂ ಕೂಡ ದೆಹಲಿಗೆ ಈಗಾಗಲೇ ಬಂದಿರುವಂತದ್ದು. ಇವತ್ತು ಸಂಜೆ ವೇಳೆಗೆ ಕೆಲವೊಂದಿಷ್ಟು ಕೇಂದ್ರದ ಬಿಜೆಪಿ ಕೇಂದ್ರದ ನಾಯಕರುಗಳನ್ನ ಭೇಟಿಯಾಗಿ ಮತ್ತೆ ಒತ್ತಡವನ್ನು ಹಾಕುವಂತಹ ಪ್ರಯತ್ನ ಮಾಡ್ತಾರೆ. ಜೊತೆಗೆ ವಿಜೇಂದ್ರ ವಿರುದ್ಧ ದೂರುಗಳನ್ನು ಸಲ್ಲಿಸುವಂತದ್ದು. ಜೊತೆಗೆ ಈ ಹಿಂದೆ ಕೂಡ ಬಿಜೆಪಿಯಲ್ಲಿ ಇನ್ನೊಂದು ರೆಬಲ್ ಬಣ ಅನ್ನುವಂಥದ್ದನ್ನು ಗುರುತಿಸಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಏನಿದೆ, ಇದೀಗ ಮತ್ತೆ ಬೇರೆ ಏನಾದ್ರೂ ಅಜೆಂಡಾವನ್ನ ಇಟ್ಟುಕೊಂಡು ಮತ್ತೆ ಪಕ್ಷದ ಒಳಗೆ ಮತ್ತೊಂದು ಟೀಮ್ ಆಗಿ ಕೆಲಸವನ್ನ ನಿರ್ವಹಿಸುವಂತ ಕೆಲಸಕ್ಕೆ ಮುಂದಾಗ್ತದೆ. ಈ ಹಿಂದೆ ವಕ್ಫ್ಗೆ ಸಂಬಂಧಪಟ್ಟ ಹಾಗೆ ತನ್ನದೇ ಆದಂತಹ ವರದಿಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಪಕ್ಷದ ವತಿಯಿಂದ ದೊಡ್ಡ ಮಟ್ಟದ ಒಂದು ಕ್ರಾಂತಿಗೂ ಕೂಡ ಮುಂದಾಗಿತ್ತು. ಅದಾದ ಬಳಿಕ ಮತದಾರರ ಪಟ್ಟಿಯಲ್ಲಿ ಆಗಿರುವಂತಹ ಗೊಂದಲಗಳ ಬಗ್ಗೆ ಕೂಡ ಈ ಹಿಂದೆ ಮಹದೇವಪುರ ಕ್ಷೇತ್ರದಲ್ಲಿರುವಂತಹ ಗೊಂದಲಗಳ ಬಗ್ಗೆ ಕೂಡ ಇದೇ ತಂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ಕೊಡುವಂತ ಕೆಲಸವನ್ನು ಮಾಡಿತ್ತು. ಇದೀಗ 3ನೇ ಬಾಂಗ್ಲಾ ನುಸುಳುಕೋರರು ಸಂಬಂಧಪಟ್ಟ ಹಾಗೆ, ವಲಸಿಗರ ಸಂಬಂಧಪಟ್ಟ ಹಾಗೆ ಬಹುತೇಕ ವರದಿಗಳನ್ನ, ಮಾಹಿತಿಗಳನ್ನ ಸಿದ್ಧಪಡಿಸಿಕೊಂಡು ಇದೀಗ ಕೇಂದ್ರದ ಬಿಜೆಪಿ ನಾಯಕರುಗಳಿಗೆ ಸಲ್ಲಿಸುವಂತಹ ಕೆಲಸಕ್ಕೆ ಮುಂದಾಗಿದೆ ಅನ್ನೋದನ್ನ ಹೇಳಲಾಗ್ತದೆ. ಆದ್ರೆ ಇನ್ನೂ ಕೂಡ ಇವತ್ತಿನ ಸಂಜೆ ವೇಳೆಗೆ 5 ರಿಂದ 6 ಗಂಟೆ ಆಸ್ಪಾಸ್ಗೆ ಮತ್ತೊಂದಿಷ್ಟು ಕೆಲವೊಂದಿಷ್ಟು ನಾಯಕರುಗಳು ಇವರಿಗೆ ಜಾಯಿನ್ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದು. ಈಗಾಗಲೇ ಉಚ್ಚಾಟಿತ ಶಾಸಕರಾಗಿರುವಂತಹ ಬಿಜೆಪಿ ನಾಯಕ ಆಗಿದ್ದಂತಹ ಬಸನಗೌಡ ಪಾಟೀಲ್ ಕೂಡ ಇವರ ಬಣಕ್ಕೆ ಸೇರಿಕೊಳ್ತಾರೆ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಯೂನಿಟಿಯಾಗಿ ಹೋಗ್ತಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಹೋಗ್ಲಿರುವಂತ ಈ ಒಂದು ತಂಡ ಕೇಂದ್ರದ ಯಾವ ಬಿಜೆಪಿ ನಾಯಕರುಗಳನ್ನ ಭೇಟಿಯಾಗಿ ಯಾವ ಒಂದು ವಿಚಾರದ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರೆ, ಇದೆಲ್ಲದ್ರ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ. ಇನ್ನು ಉಳಿದಂತೆ ಬೆಂಗಳೂರಿನಲ್ಲಿ ಇದೇ ವಿಚಾರದಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಂತ ಅದೇ ಪಕ್ಷದ ವಿಪಕ್ಷ ನಾಯಕ ಕೊಟ್ಟಿದ್ದಂತಹ ಹೇಳಿಕೆಯು ಕೂಡ ಇದೀಗ ಅವರು ಎದುರೇಟನ್ನು ಕೊಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾರು ಗಿರಿ ಯಾರು ನರಿ ಅನ್ನೋದ್ರ ಬಗ್ಗೆ ಎಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಗಿರಿ ಹತ್ತಲು ಕೂಡ ನಮ್ಗೆ ಶಕ್ತಿ ಇರಬೇಕಾದ್ರೆ ಮೇಲೆ ವರಿಷ್ಠರು ಅನ್ನುವಂಥದ್ದು ಗಿರಿ ಕುಳಿತುಕೊಂಡಿದ್ದಾರೆ. ಹಾಗಾಗಿ ನಾವು ಅವರನ್ನ ಭೇಟಿಯಾಗಿ
ಎಲ್ಲಾ ರೀತಿಯಾದಂತಹ ಮಾಹಿತಿಗಳನ್ನ ಸಲ್ಲಿಸ್ತೇವೆ ಅನ್ನುವಂತ ಒಂದು ಉತ್ತರವನ್ನು ಕೊಡೋ ಮುಖಾಂತರವಾಗಿ ಅವ್ರಿಗೆ ಪ್ರತ್ಯುತ್ತರ ಕೊಡೋ ಪ್ರಯತ್ನವನ್ನ ಕುಮಾರ್ ಬಂಗಾರಪ್ಪ ಕೂಡ ಇವತ್ತು ಮಾಡಿದ್ದಾರೆ ದೆಹಲಿಯಲ್ಲಿ. ಎಸ್, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ.